आप सभी दर्शकों का स्वागत है। मैं हूं आपके साथ मुबीना। ವಿಜಯಪುರ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇಂದಿರಾ ಕ್ಯಾಂಟೀನು ಇಲ್ಲಿ ಬರುವಂತ ಎಲ್ಲ ರೋಗಿಗಳ ಕುಟುಂಬದವರು ಅವರಿಗೆ ಬೆಳಿಗ್ಗೆ 5 ರೂಪಾಯಿದಲ್ಲಿ ಒಂದು ಒಳ್ಳೆ ಉಪಹಾರ ನಾಷ್ಟವನ್ನು ಕೊಡುವಂಥದ್ದು, ಮಧ್ಯಾಹ್ನದಲ್ಲಿ 10 ರೂಪಾಯಿಗೆ ಊಟವನ್ನು, ಬೆಳಿಗ್ಗೆ ಉಪ್ಪಿಟ್ಟು ಅಥವಾ ಇಡ್ಲಿಯನ್ನು ಕೊಡುವಂಥದ್ದು, ಮಧ್ಯಾಹ್ನ ನಮ್ಮ ಭಾಗದ ಜನರಿಗೆ ರೊಟ್ಟಿ ಮತ್ತು ಪಲ್ಯ ಮತ್ತು ಅನ್ನ ಸಾರುಗಳನ್ನು ಕೊಡುವಂಥದ್ದು ಈ ಒಂದು ಕ್ಯಾಂಟೀನ್ದಲ್ಲಿ ಒಂದು ದಿವಸ ನಾವು ಪ್ರಾರಂಭವನ್ನು ಮಾಡಿದ್ದೀವಿ. ಬಹಳ ಅವಶ್ಯಕತೆ ಇರುತ್ತೆ. ಯಾಕಂದರೆ ಬಡವರು ಬೇರೆ ಬೇರೆ ತಾವು ನೋಡಿದ್ದೀರಿ, ಈಗ ಸುರಪೂರು ಬೇರೆ ಬೇರೆ ಕಡೆಯಿಂದ ತಾಳಿಕೋಟೆ ಎಲ್ಲ ಕಡೆಯಿಂದ ಒಂದು ದಿವಸ ಜನ ಜಿಲ್ಲಾದ್ಯಂತ ಜನ ಇಲ್ಲಿ ಬರ್ತಾರೆ. ಅವರಿಗೆ ಹೊರಗಡೆ ತಿಂಡಿ ತಿಂದು ಇರಬೇಕಾಗಿದ್ರೆ ಬಹಳಷ್ಟು ಊಟ ಮಾಡಿರ್ಬೇಕಾದ್ರೆ ಬಹಳ ಕಷ್ಟ ಆಗ್ತದೆ ಮತ್ತು ಇಲ್ಲಿ ಹತ್ತಿರನೇ ಇರ್ತದೆ ಒಂದು ದಿವಸ. ಹೀಗಾಗಿ ಈ ಇಂದಿರಾ ಕ್ಯಾಂಟೀನ್ ಬಹಳ ಸಹಾಯಕ್ಕೆ ಬರ್ತದೆ. ಒಟ್ಟು ಜಿಲ್ಲೆಯಲ್ಲಿ ಸುಮಾರು 14 ಇಂದಿರಾ ಕ್ಯಾಂಟೀನ್ಗಳನ್ನ ಇವತ್ತು ದಿವಸ ನಾವು ಸರ್ಕಾರ ಮಂಜೂರು ಮಾಡಿದೆ. ಅದರಲ್ಲಿ 5 ಈಗಾಗಲೇ ಪ್ರಾರಂಭ ಆಗಿದ್ದಾವೆ, 8 ಇವತ್ತು ದಿವಸ ಉದ್ಘಾಟನೆಗೆ ನಿಂತಿದ್ದಾವೆ. ಇಲ್ಲಿ ಇನ್ನೊಂದು ನಾಳೆ ಮುಖ್ಯಮಂತ್ರಿಗಳು ಬಂದ ಮೇಲೆ ನಮ್ಮ ಬಸ್ ಸ್ಟ್ಯಾಂಡ್ನಲ್ಲಿ ಕೂಡ ಅದನ್ನು ಉದ್ಘಾಟನೆ ಮಾಡ್ತೀವಿ. ಅಲ್ಲಿವರೆಗೆ ಸಾಫ್ಟ್ ಲಾಂಚ್ ಮಾಡುತ್ತೆ. ಯಾಕಂದರೆ ಜನರಿಗೆ ಆ ಸೌಲಭ್ಯ ನಿಲ್ಬಾರ್ದು. ಅಫಿಷಿಯಲ್ ಆಗಿ ಅದು ಉದ್ಘಾಟನೆ ಮಾಡೋದು ಯಾವತ್ತು ರೆಡಿ ಆಗ್ತದೆ ಅವಾಗ ಅನ್ಅಫಿಷಿಯಲ್ ಅದನ್ನು ಸಾಫ್ಟ್ ಲಾಂಚ್ ಮಾಡಿ ಅಂತ ಹೇಳಿದ್ದೀನಿ. ಇನ್ನು ಒಂದು ಮನಗೋಡಿ ಇದು ಒಂದು ಅನುಮೋದನೆಗೊಂಡಿದೆ, ಅದು ಸ್ವಲ್ಪ ಸಮಯ ತಗೋತಾ ಇದೆ. 13 ಒಟ್ಟು 8 ಮತ್ತು 5 13 ಈಗ ಶೀಘ್ರದಲ್ಲೇ 5 ಚಾಲನೆಗೊಂಡಿದ್ದಾವೆ, ಇನ್ನು 8 ಶೀಘ್ರದಲ್ಲೇ ಚಾಲನೆಗೊಳ್ತವೆ. ಒಂದು ಮನಗೋಡಿದು ಸ್ವಲ್ಪ ಸಮಯ ತಗೋತದೆ. ಒಟ್ಟು 14 ಇವತ್ತು ಈ ಇಂದಿರಾ ಕ್ಯಾಂಟೀನ್ಗಳು ಒಟ್ಟಾರೆ ಸುಮಾರು 16 ಕೋಟಿ 78 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಇಂದಿರಾ ಕ್ಯಾಂಟೀನ್ಗಳನ್ನು ನಾವು ಸ್ಥಾಪನೆ ಮಾಡಿದ್ದೀವಿ. ಸರ್, ಈಗ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಗಿದೆ. ಈಗ ನೀರಾವರಿ ಮಂತ್ರಿ ಆಗಿದ್ದು ತಾವು ಒಂದು ದೊಡ್ಡ ಚರ್ಚೆ ಆಗ್ತಿದೆ. ಅಂದರೆ 500 ಆಯ್ತು 24 ಮೀಟರ್ ಜೊತೆಗೆ 1 ಮೀಟರ್ ಹೆಚ್ಚು ಮಾಡಬೇಕಂತ ಶಿವಾನಂದ ಪಾಟೀಲ್ ಅವರು ಮತ್ತು ಇವರು ಮಿನಿಸ್ಟರ್ ಮೋಹನ್ ಕಾತ್ರಿಗೆ ಹೇಳಿರೋದು ಅದನ್ನು ಕೆಲವರು ವಿರೋಧ ಮಾಡ್ತಾರೆ. ಇದು ಗೋಯಿಂಗ್ ಟು ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಕರ್ನಾಟಕ ಅಂತ ಸಮ್ ನೀವು ಬಿಕಾಸ್ ಯು ಆರ್ ರಿಪ್ರೆಸೆಂಟೇಟಿವ್ ಡಿಸ್ಟ್ರಿಕ್ಟ್ ಪ್ಲಸ್ ಇವರು 524 ಮೀಟರ್ ಏನು ಅದು ತಮ್ಮದು ಡಿಮಾಂಡ್ ಇದೆ 524 ಮಾಡ್ಬೇಕಂತ ಹೇಳಿ. ಆದ್ರೆ ಶಿವಾನಂದ ಪಾಟೀಲ್ ಇರಲಿ ಅವರು ಮೊನ್ನೆ ಏನ್ ಹೇಳಿದ್ರು, ಮೋಹನ್ ಕಾತ್ಯರ್ಕಿ ಅವರು ಒಂದು ಇದು ಕೊಟ್ಟರೆ ಸರ್ಕಾರಕ್ಕೆ ಒಂದು ಮನವಿ ಮಾಡಿದ್ರೆ 1 ಮೀಟರ್ ಹೆಚ್ಚು ಮಾಡಿದ್ರೆ ನಮ್ಗೆ ಅದಕ್ಕೆ ಕಾನೂನು ತೊಡಕು ಆಗುದಿಲ್ಲ, 30 TMC ನಾವು ಬಳಕೆ ಮಾಡಬಹುದು ಅನ್ನುವಂತ ಒಂದು ಅವರು ಏನು ಸರ್ಕಾರಕ್ಕೆ ಇದು ಸಲಹೆ ಕೊಟ್ಟಿರಂತೆ. ನನಗೆ ಅದರ ಬಗ್ಗೆ ನನ್ನ ಮಾಹಿತಿ ಇಲ್ಲ. ಅದು ಒಟ್ಟು ನನ್ನ ಪ್ರಕಾರ ನಾನು ನೀರಾವರಿ ಮಂತ್ರಿ ಆಗಿರ್ತೀನಿ. 1 ಮೀಟರ್ ಜಾಸ್ತಿ ಮಾಡಲಿ, 10 ಮೀಟರ್ ಜಾಸ್ತಿ ಮಾಡಲಿ, 2 ಮೀಟರ್ ಜಾಸ್ತಿ ಮಾಡಲಿ, ಅದೆಲ್ಲರಿಗೂ ಕೂಡ ಏನು ನಾವು ಅಂತರ ವಿವಾದ ಇದೆ, ಅದನ್ನು ನಾವು ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಅಲ್ಲಿ ವಿಶೇಷವಾಗಿ ಕಾತರಿಕೆ ಮತ್ತು ಅವರೆಲ್ಲ ಸಲಹೆಗಳನ್ನ ಪಡೆದುಕೊಂಡು ನಾವು ನಿರ್ಧಾರ ಮಾಡ್ತೀವಿ. ಇಲ್ಲ, ಕೇವಲ 1 ಮೀಟರ್ ಏರಿಕೆ ಮಾಡಿದರೆ 524 ಮೀಟರ್ ಏರಿಕೆ ಮಾಡೋಕ್ಕೆ ಅದು ಒಂದು ಲೀಗಲ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ ಸರ್. ನಾನು ಅದನ್ನು ಕಾನೂನು ತಂಡ ಹೇಳಬೇಕಾಗ್ತದೆ. ಅದು ಶಿವಾನಂದ ಪಾಟೀಲ್ ಯಾವ ಅದರಿಂದ ಹೇಳಿದ್ದಾರೆ, ಅದನ್ನು ಮೋಹನ್ ಕಾತ್ರಿಗೆ ಹೇಳಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನು ಪರಿಶೀಲನೆ ಮಾಡಲಿ. 1 ಮೀಟರ್ ಹೆಚ್ಚಿಗೆ ಮಾಡೋದ್ರಿಂದ ಯಾವುದೇ ಕಾನೂನು ತೊಡಗಿ ಬರೆದಿದ್ರೆ ನಿಶ್ಚಿತವಾಗಿಯೂ ಕೂಡ ನಾವು 1 ಮೀಟರ್ ಹೆಚ್ಚಿಗೆ ಮಾಡ್ಬೋದು. ಜೊತೆಗೆ ನಾವು ಭೂ ಸ್ವಾಧೀನ ಕೂಡ ಮಾಡ್ಕೊಳ್ಬೇಕಾಗ್ತದೆ. ನೀರನ್ನು ನಾವು ಸುಮ್ಮನೆ ಮೀಟರ್ ಆಲ್ಮಟ್ಟಿ ಅಣೆಕಟ್ಟನ್ನು ಹೆಚ್ಚಿಗೆ ಮಾಡೋಕ್ಕೆ ಬರೋದಿಲ್ಲ. ಅಣೆಕಟ್ಟು ಹೆಚ್ಚಿಗೆ ಮಾಡಬೇಕಾದ್ರೆ ಅದಕ್ಕೆ ತಕ್ಕಂತೆ 1 ಮೀಟರ್ಗೆ ಎಷ್ಟು ಬೇಕು ಅಷ್ಟು ನಾವು ಅದನ್ನು ಭೂಮಿಯನ್ನು ಏನು ಮುಳುಗಡೆ ಆಗ್ತದೆ ಮತ್ತು ಹಳ್ಳಿಗಳು ಆ ಭಾಗದಾಗ 1 ಮೀಟರ್ನಲ್ಲಿ ಏನು ಹಳ್ಳಿಗಳು ಬರ್ತಾವೆ ಸ್ಥಳಾಂತರ ಮಾಡೋದು ಈಗೆಲ್ಲನೂ ಕೂಡ ಇರ್ತದೆ. ಅದ್ಯಾಗೂ ಕೂಡ ಈ ಯಾವುದೇ ಒಂದು ಸಲಹೆ ಬಂದಾಗ ಅದನ್ನು ಮುಕ್ತ ಮನಸ್ಸಿನಿಂದ ಅದನ್ನು ನಾವು ತಿಳ್ಕೊಂಡು ಕಾತರಿಕೆ ಜೊತೆ ನಾವು ತಿಳ್ಕೊಂಡು ಆ ಬಗ್ಗೆ ಸರ್ಕಾರ ನಿರ್ಣಯ ತೆಗೆದುಕೊಳ್ತದೆ. ಸರ್, ಈಗ ಮಹಾರಾಷ್ಟ್ರದಲ್ಲಿ ಈ ನಮ್ಮ ಆಲ್ಮಟ್ಟಿ ಜಲಾಶಯದ ಪರಿಣಾಮ ಏನು ಪ್ರವಾಹ ಬರುತ್ತೆ, ಕೊಲ್ಲಾಪುರ ಇದಕ್ಕೆಲ್ಲ ಹಿಂದೆ ರಿಪೋರ್ಟ್ಸ್ ಬಂದು ಹೋಗಿದಾವೆ. ಅದರಲ್ಲಿ ಯಾವುದೂ ಹುರಳಿಲ್ಲ ಅಂತ ಹಿಂದೆ ಇದೆಲ್ಲಾನು ಕೂಡ ಚರ್ಚೆ ಆಗಿದೆ, ರಿಪೋರ್ಟ್ ಆಗಿ ಯಾವುದೇ ಬಾಧಕ ಮಹಾರಾಷ್ಟ್ರಕ್ಕೆ ಫ್ಲಡ್ಗೆ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದು ಕೂಡ ರಿಪೋರ್ಟ್ಸ್ ನಲ್ಲಿ 2 ಬಾರಿ ಇವತ್ತು ದಿವಸ ಪ್ರೂವ್ ಆಗಿದೆ. ಹೀಗಾಗಿ ಆ ಆತಂಕಗಳೆಲ್ಲವೂ ಕೂಡ ಸುಳ್ಳದು.
ಸರ್ ಈಗ ಬಿ ಖಾತಾ ಬಗ್ಗೆ ಒಂದು ಬಹಳ ಸಲ ಸಮಸ್ಯೆ ಜನ ಇರ್ತದೆ, ಒಂದು 20% ಜನರಿಗೆ ಮಾತ್ರ ಉಪಯೋಗ ಆಗತೈತಿ. ಈಗ ನಾನು ಶೀಘ್ರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಹಮೀದ್ ಮುಷ್ರಿಫ್ ಅವರು ಕೂಡ ಮೊನ್ನೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ಯಾಕಂದ್ರೆ ಈಗ ಬಹಳಷ್ಟು ಜನ ಇವತ್ತು ಸಹ ಇಲ್ಲಿ ಬಿ ಖಾತೆಯಿಂದ ಇದು ಆಗಿದ್ದಾರೆ. ಅದು ಎಲ್ಲರನ್ನೂ ಕೂಡ ಒಂದು ಮೀಟಿಂಗನ್ನು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಮೀಟಿಂಗ್ ಮಾಡಿ, ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ, ಇವತ್ತು ಬಿ ಖಾತೆ ನಮ್ಮ ಸರ್ಕಾರ ಇವತ್ತು ಸಹ ಒಂದು ಮಹತ್ವದ ನಿರ್ಣಯ ತೆಗೆದುಕೊಂಡಿದೆ, ಐತಿಹಾಸಿಕ ನಿರ್ಣಯ ತೆಗೆದುಕೊಂಡಿದೆ. ಎಲ್ಲರಿಗೂ ಕೂಡ ಇದು ಅನುಕೂಲ ಆಗಬೇಕು. ಆ ದಿಶೆಯಲ್ಲಿ ನಗರದಲ್ಲಿ ಇನ್ನೂ ಬಹಳಷ್ಟು ಜನ ಇದಾವೆ ಸರ್, ಗುಂಡಾ ಪ್ಲಾಟ್ಸು ಇವೆಲ್ಲವೂ ಕೂಡ ಇದಾವೆ. ಇವೆಲ್ಲರೂ ಕೂಡ ಕವರ್ ಆಗೋ ದೃಷ್ಟಿಯಲ್ಲಿ ನಾವು ಕ್ರಮವನ್ನು ಕೈಗೊಳ್ತೀವಿ. ಸರ್ ವಿ ಸೋಮಣ್ಣವ್ರ ಜೊತೆ ಮಾತಾಡಿದ್ರೆ ನಿಮ್ಗೆ ಗೊತ್ತಾಯಿತು, ಈಗ ಒಂದು ಇದು ಆಲ್ಮಟ್ಟಿ ಮತ್ತು ಹೊಸಪೇಟೆಗೆ ಒಂದು ಲಿಂಕ್ ಕೊಟ್ಟರೆ ಬಹಳ ಅದೇನಾಗಿದೆ, ಇನ್ ಬಿಟ್ವೀನ್ ಎಲೆಕ್ಟ್ರಿಫಿಕೇಶನ್ ಕೆಲಸ ನಡೀತಾ ಇದೆ, ಇನ್ನೂ ಬೇರೆ ಬೇರೆ ಕೆಲಸ ನಡೀತಾ ಇದೆ. ನಾನೇ ಅದ್ರ ಸಚಿವನಿದ್ದೀನಿ, ನಾನು ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಕಂಟಿನ್ಯೂಸ್ ಆಗಿ ಅದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ಈಗ ನಾವು ತುರ್ತಾಗಿ ಹಾಕಬೇಕಾಗಿದ್ದರೆ ಎಲ್ಲ ಟ್ರೈನ್ಗಳು ಇವತ್ತು ಸಹ ಗದಗ ಒಳಗಡೆ ಹಾಕಿ ಬರ್ಬೇಕಾಗ್ತದೆ. ಅದು ಬೈಪಾಸ್ನಿಂದ ಬಂದರೆ ಅಲ್ಲಿ ಹೋಗಿ ಇಂಜಿನ್ ಸ್ಪೆಷಲಿ ಇವತ್ತು ಸಹ ಡೈರೆಕ್ಟ್ ಟ್ರೈನ್ ಅಂತ ಬಿಜಾಪುರಿಗೆ ಬರುವಂಥದ್ದು. ಇವತ್ತು ಗದಗ ಒಳಗಡೆ ಹೋಗಿ ಇದು ಮಾಡ್ಕೊಂಡು, ಗದಗಿಗೆ ಸಾಕಷ್ಟು ಟ್ರೈನ್ಗಳಿದ್ದಾವೆ ಏನ್ರಿ, ಆ ಟ್ರೈನ್ಗಳು ಅವ್ರಿಗೆ ಇರಲಿ, ಅವ್ರ ಬಗ್ಗೆ ನಮ್ಮ ತಕರಾರು ಇಲ್ಲ. ಆದರೆ ಇವತ್ತು ಅಡಿಷನಲ್ ಆಗಿ ನಮಗೆ ಡೈರೆಕ್ಟ್ ಆಗಿ ಈ ರೀತಿ ಏನು ಸಮಯ ನಮಗೆ ಜಾಸ್ತಿ ಆಗ್ತದೆ 2-3 ಗಂಟೆ ಒಳಗಡೆ, ಅದೆಲ್ಲ ತಪ್ಪಿಸ್ಲಿಕ್ಕೆ 2-3 ಪರ್ಯಾಯ ಮಾರ್ಗಗಳಿದ್ದಾವೆ. ಮತ್ತು ಶಾಶ್ವತವಾಗಿ ಏನು ಮಾಡಬೇಕು ಅದನ್ನು ಕೂಡ ಈಗ ಅವರು ಮೊನ್ನೆ ಹೇಳಿದ ಎಲೆಕ್ಟ್ರಿಫಿಕೇಶನ್ ಕೆಲಸ ಇಂಥ ದಿವಸಕ್ಕೆ ಮುಗಿತದೆ ಅಂತ ಹೇಳಿ ನನ್ನ ಪ್ರಕಾರ ನಿನ್ನೆನೇ ಹೇಳಿದ್ರು ಮುಗಿತದೆ. ಮತ್ತು ಆ ಬ್ರಿಡ್ಜ್ ಕಾಮಗಾರಿ ಕೂಡ ಬೈ ನೆಕ್ಸ್ಟ್ ಇಯರ್ ಫೆಬ್ರವರಿ ಮಾರ್ಚಲ್ಲಿ ಮುಗಿತದೆ ಅಂತ ಹೇಳಿದ್ದಾರೆ ನಮಗೆ ಇಲಾಖೆಯವರು. ಹೀಗಾಗಿ ನಾವು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ನಾನು ರಿವ್ಯೂ ಮಾಡ್ತಾ ಮಾಡ್ತೀನಿ. ಒಟ್ಟಾರೆ ಟ್ರೈನ್ ಸೌಲಭ್ಯ ಇವತ್ತು ಸಹ ದೊರಕಬೇಕು. ಇನ್ನು ವಿಮಾನ ನಿಲ್ದಾಣದ ಪರಿಸ್ಥಿತಿ ನಮಗೆ ಸ್ವಲ್ಪ ನಾಜೂಕಾಗಿದೆ. ಇವತ್ತು ಮತ್ತೆ ಅದು ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಸಹ ನಾವೇನು ಹಿಂದೆ ಇಸಿ ತಗೊಳ್ಳಾರ್ದೆ ಕೆಲಸ ಮಾಡಿದ್ದೀವಿ. ಈಗ ಅದನ್ನು ಇದು ಮಾಡಿದ್ದಾರೆ. ಈಗ ಮತ್ತೆ ಅಪೀಲ್ಗೆ ಹೋಗಬೇಕು ಅಂತ ನಾನು ಅಡ್ವೊಕೇಟ್ ಜನರಲ್ ಜೊತೆ ಡಿಸ್ಕಸ್ ಮಾಡಿದ್ದೀನಿ. ನಾವು ಸೂಕ್ತ ಇದನ್ನು ನಾವು ಕಡ್ಕೋತೀವಿ ಮತ್ತು ಕೇಂದ್ರ ಸರ್ಕಾರನೂ ಕೂಡ ಅದಕ್ಕೆ ಬೆಂಬಲ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಭಾಳಷ್ಟು ಯೋಜನೆಗಳಿದ್ದಾವೆ, ಅದನ್ನು ಕೇಂದ್ರ ಸರ್ಕಾರ ಕೂಡ ಬೆಂಬಲ ಕೊಡ್ತಾರೆ. ಒಟ್ಟಾರೆ ರೈಲ್ ನೆಟ್ವರ್ಕು ಮತ್ತು ರೋಡ್ ನೆಟ್ವರ್ಕು, ಏರ್ ನೆಟ್ವರ್ಕ್ ಈ ಮೂರೂ ಆಗಿ ವಿಜಯಪುರ ಜಿಲ್ಲೆಗೆ ಇವತ್ತು ಅಭಿವೃದ್ಧಿಗೆ ಅವು ಎಲ್ಲವೂ ಕೂಡ ಸಹಕಾರಿ ಆಗಬೇಕು. ಆ ದಿಶೆಯಲ್ಲಿ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।